ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವಿಶ್ವವಿಖ್ಯಾತ ಕರಗ ಮಹೋತ್ಸವ 2026ಕ್ಕೆ ಸುಸ್ವಾಗತ. ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇವೆ. ಏಪ್ರಿಲ್ 2, 2026 ಗುರುವಾರ ಸುಮಾರು ಬೆಳಗ್ಗೆ 7 ಗಂಟೆಗೆ. ಏಪ್ರಿಲ್ 2 ಬೆಳಗಿನ ಜಾವ ಸುಮಾರು 1:30ಕ್ಕೆ ಕರಗೋತ್ಸವ ಪ್ರಾರಂಭವಾಗಿದೆ. 18ನೇ ಬಾರಿ ಕರಗದ ಪೂಜಾರಿಯಾದ ಹೇ ಜ್ಞಾನಾನಂದ ಅವರು ಹೊರುತ್ತಿದ್ದಾರೆ. 18ನೇ ವರ್ಷ ಅವ್ರಿಗೆ ಈ ಸಲ ಕರಗವನ್ನು ಹೊರುವ ಪೂಜಾರಿಯಾಗಿದ್ದಾರೆ. ಬೆಳಗಿನ ಜಾವ 1:30ಕ್ಕೆ ಕರಗ ಶುರುವಾದರೆ ಮಧ್ಯಾಹ್ನ ಸುಮಾರು 11:30 ತನಕ ಜ್ಞಾನೇಂದ್ರ ಅವರು ತಲೆ ಮೇಲೆ ಹೊತ್ತಿರುವ ದ್ರೌಪದಿ ಅಮ್ಮನವರ ಕರಗವನ್ನು ಮಧ್ಯಾಹ್ನ 11:30 ತನಕ ದೇವಸ್ಥಾನಕ್ಕೆ ಹೊತ್ಕೊಂಡು ಬಂದಿದ್ದಾರೆ. ತುಂಬ ಒಂದು ದೊಡ್ಡ ಸಂಗತಿ ಅಲ್ವಾ. ಆ ತಾಯಿ ಆ ಜ್ಞಾನೇಂದ್ರ ಅವರಿಗೆ ಶಕ್ತಿ ಕೊಟ್ಟು ತಲೆ ಮೇಲೆ ಹೊತ್ತಿರುವ ಕರಗ ಸುಮಾರು 11ರಿಂದ 12 ಅವರ್ ಹೊತ್ತಿದ್ದಾರೆ. ಆ ಕರಗವನ್ನು ಹೊರುವ ಶಕ್ತಿ ಆ ದ್ರೌಪದಿ ತಾಯಿ ಅವರಿಗೆ ನೀಡಿದ್ದಾರೆ ಅಂದರೆ ತಪ್ಪಾಗಲಾರರು. ದೇವಾಲಯ ದರ್ಶನಕ್ಕೆ ಬಂದಿದ್ದಾರೆ. ಗಣೇಶ ರಾಮಕೃಷ್ಣನೇ ಹೋಗಿ ಇಬ್ಬರು ಈ ವಿಡಿಯೋ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಪಂಚಪಾಂಡವರು ಶ್ರೀಕೃಷ್ಣ ಹಾಗೂ ದ್ರೌಪದಿ ಅಮ್ಮನವರ ಪಂಚಲೋಹದ ವಿಗ್ರಹಗಳು ನೋಡಿ, ವಿಗ್ರಹಗಳಿಗೂ ಪೂಜೆಯನ್ನು ಮಾಡಿದ್ದಾರೆ. ದೇವಾಲಯ ತುಂಬ ರಶ್ಶು ಕಾಲಿಡಕ್ಕೂ ಜಾಗ ಇಲ್ಲ, ಅಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ. ಹಾಗೂ ಅವರ ಜನಾಂಗದವರು ಕೂಡ ವೀರಕುಮಾರರು ಕೂಡ ಕತ್ತಿ ಹಿಡ್ಕೊಂಡು ಬಂದಿದ್ದಾರೆ. ನೋಡಿ, ಧರ್ಮರಾಯ ಸ್ವಾಮಿಯ ದೇವಾಲಯದ ಗರ್ಭಗುಡಿ ಆ ಪಂಚಪಾಂಡವರ ದರ್ಶನ ಮಾಡಿಕೊಳ್ಳಿ. ಸ್ವಲ್ಪನೇ ತೆಗಿಯೋಕ್ಕಾಗಿದ್ದು, ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಯಾವಾಗೂ 7 ಗಂಟೆ 8 ಗಂಟೆಗೆಲ್ಲ ಕರಗ ದೇವಸ್ಥಾನಕ್ಕೆ ಹಿಂತಿರುಗ್ತಿತ್ತು. ಇವತ್ತು ಸುಮಾರು 11 ಗಂಟೆಗೆ ಕರಗ ದೇವಾಲಯಕ್ಕೆ ಹಿಂತಿರುಗಿದೆ. ಬೆಳಗಿನ ಜಾವ 1:30ಗೆ ಬಿಟ್ಟಿದ್ದ ಕರಗ ಸುಮಾರು 11:30ಗೆ ಬಂದು ದೇವಾಲಯ ತಲುಪಿದೆ. ನೋಡಿ, 10ರಿಂದ 11 ಅವರು ಕರಗದ ಪೂಜಾರಿಯವರಾದ ಜ್ಞಾನೇಂದ್ರ ಅವರೇ ತಲೆ ಮೇಲೆ ಹೊತ್ಕೊಂಡು ಬಂದಿದ್ದಾರೆ. ಆ ದೇವರು ಅವರಿಗೆ ಎಷ್ಟು ಶಕ್ತಿ ನೀಡಿದ್ದಾರಲ್ವ ಆ ದ್ರೌಪದಿ ಅಮ್ಮನವರು. ನೋಡಿ, ಕುಂತಿ ದೇವಿ ಹಾಗೂ ಪಂಚಪಾಂಡವ್ರ ಥರ ಐದು ಗೊಂಬೆ ಇಕ್ಕಿದ್ದಾರೆ. ತುಂಬಾ ಚೆನ್ನಾಗಿದೆಯಲ್ಲ. ಹಿಂದಿನ ವಿಡಿಯೋದು ಇದು ಹಾಕಿದ್ದೆ. ಈಗ ಪಕ್ಕದಲ್ಲಿ ಇರುವ ಮುತ್ಯಾಲಮ್ಮ ದೇವಿಯ ದರ್ಶನ ಮಾಡಿಕೊಳ್ಳೋಣ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. 11 ಗಂಟೆಗೆ ದೇವಸ್ಥಾನದಲ್ಲಿ ಬರುವ ಕರಗವನ್ನು ತೋರಿಸ್ತೇವೆ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀಪೀಠೆ ಸುರಪೂಜಿತೆ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮುತ್ಯಾಲಮ್ಮ ದೇವಿಯ ಮುಂಭಾಗ ಭಕ್ತಾದಿಗಳೆಲ್ಲ ಕರ್ಪೂರವನ್ನು ಹಚ್ಚಿದ್ದಾರೆ. ಹುಣ್ಣಿಮೆ ದಿನ ಕರ್ಪೂರನೇ ಡಿಸೈನ್ನಾಗ ಹಚ್ಚಿ ಕರ್ಪೂರ ಎಲ್ಲ ಇಟ್ಟು ಪೂಜೆ ಮಾಡಿರ್ತಾರೆ. ಪಕ್ಕದಲ್ಲಿ ಗಣಪತಿ ದೇವರು ಏಕದಂತ ವಿಘ್ನೇಹಿ ವಕ್ರತುಂಡಾಯ ಧೀಮಿ ತನ್ನು ದಂತಿ ಪ್ರಚೋದಯಾತ್ ಶುಕ್ಲಾಂ ಭರದನ್ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯ ಸರ್ವ ವಿಘ್ನೋಪಶಾಂತಯೇ. ಗಣಪತಿ ಹಾಗೂ ಮುತ್ಯಾಲಮ್ಮ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಅಕ್ಕಪಕ್ಕ ಇದೆ. ಮೊದಲು ಕರಗವು ಗಣಪತಿ ಹಾಗೂ ಮುತ್ಯಾಲಮ್ಮನಿಗೆ ಪೂಜೆ ಸಲ್ಲಿಸಿ ನಂತರ ಮುಂದೆ ಸಾಗುತ್ತದೆ. ನೋಡಿ, ಭಕ್ತಾದಿಗಳೆಲ್ಲ ಹಾಗೂ ವೀರಕುಮಾರರೆಲ್ಲ ಕರಗಕ್ಕೋಸ್ಕರ ಕಾಯುತ್ತಿದ್ದಾರೆ. ದೇವಾಲಯದಲ್ಲಿ ಕುಳಿತುಕೊಂಡು ದೇವಾಲಯದ ಮುಂದೆ ಗೋವಿಂದ ಗೋವಿಂದ ಅಂತ ಹೂವಿನಲ್ಲಿ ಬರೆದು ಹಾಕಿದ್ದಾರೆ. ಹಸಿ ಕರಗ ದಿನ ಹಸಿ ಕರಗ ಆಗೋ ದೀಪದ ದಿನ ದೀಪದ ಅಂತ ಕೂಡ ಹಾಕ್ತಿದ್ರು. ದೇವಾಲಯದ ಬಳಿ
ಭಕ್ತಾದಿಗಳೆಲ್ಲ ಕರ್ಪೂರವನ್ನು ಹಚ್ಚುತ್ತಿದ್ದಾರೆ. ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಈ ಕರಗ ಮಹೋತ್ಸವಕ್ಕೆ ಹರಿದು ಬಂದಿದೆ. ಸೊ ಹಿಂದಿನ ವಿಡಿಯೋದಲ್ಲಿ ರಾತ್ರಿ 10 ಗಂಟೆಯಲ್ಲಿ ಏನೆಲ್ಲ ಸಿದ್ಧತೆಗಳು ನಡೀತಿತ್ತು ಅಂತ ಒಂದು ಚಿಕ್ಕ ವಿಡಿಯೋ ಕೂಡ ಹಾಕಿದ್ದೇನೆ. ಆಗ್ಲಿಂದನೇ ಭಕ್ತಾದಿಗಳೆಲ್ಲ ಬಂದು ಕರಗ ಮಹೋತ್ಸವ ವೀಕ್ಷಿಸಲು ಕುಳಿತಿದ್ದಾರೆ. ದೇವಾಲಯದ ಒಳಗೆ ಮತ್ತು ಹೊರಗೆ ಹಾಗೂ ಮುಖ್ಯ ರಸ್ತೆಗಳಲ್ಲೂ ಕೂಡ ಭಕ್ತಾದಿಗಳಿಂದಲೇ ತುಂಬಿ ತುಳುಕುತ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ರಾಜಗೋಪುರ ಮುಂದೆ ಡೆಕೋರೇಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆಯಲ್ಲ. ನೋಡಿ ವೀರಕುಮಾರರು ಖಡ್ಗವನ್ನು ಹಿಡಿದು ದೇವರ ನಾಮಸ್ಮರಣೆ ಮಾಡುತ್ತಿದ್ದಾರೆ. ದೇವಾಲಯದ ಬಳಿ ಅಮ್ಮನವರ ರಥ ಕೂಡ ಬಂದಿದೆ. ವಿವಿಧ ಭಾಗಗಳಿಂದ ದೇವರುಗಳೆಲ್ಲ ಬಂದಿರುತ್ತೆ. ಉತ್ಸವ ಮೂರ್ತಿಗಳೆಲ್ಲ ಒಂದೇ ಕಡೆ ದರ್ಶನ ನೀಡಲು ಅದನ್ನು ಮುಂದಿನ ವಿಡಿಯೋದಲ್ಲಿ ಹಾಕುತ್ತೇನೆ, ವೀಕ್ಷಿಸಿ. ತಾಯಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಶ್ರೀಪೀಠೆ ಸುರಪೂಜಿತ ಚಂಕಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಶ್ವವಿಖ್ಯಾತ ಕರಗವು ದೇವಾಲಯಕ್ಕೆ ತೆರಳುತ್ತಿದೆ, ವೀಕ್ಷಿಸಿ. ಕರಗವು ದೇವಾಲಯದ ಸುತ್ತಲೂ ಕೆಲವು ಪ್ರದಕ್ಷಿಣೆ ಹಾಕಿ ನಂತರ ಒಳಗೆ ಕೂಡ ಕೆಲವು ಪ್ರದಕ್ಷಿಣೆಗಳನ್ನ ಹಾಕುತ್ತೆ. ನೋಡಿ, ಮಾಡಿ ಮೇಲೆ ಬಾಲ್ಕನಿಲಿ ಮತ್ತು ಕಿಟಕಿಗಳೆಲ್ಲ ಭಕ್ತಾದಿಗಳೆಲ್ಲ ನಿಂತು ಕರಗನ್ನು ವೀಕ್ಷಿಸುತ್ತಿದ್ದಾರೆ. ಸುತ್ತಮುತ್ತಲಿನ ಮಾಡಿ ಮೇಲೆಲ್ಲ ಭಕ್ತಾದಿಗಳೇ ಇದ್ದಾರೆ. ಈ ಬೆಂಗಳೂರಿನ ಕರಗ ಮಹೋತ್ಸವವನ್ನು ವೀಕ್ಷಿಸಲು 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ತುಂಬ ಚೆನ್ನಾಗಿರುತ್ತಲ್ಲ ಈ ಬೆಂಗಳೂರಿನ ವಿಶ್ವವಿಖ್ಯಾತ ಕರಗ ಮಹೋತ್ಸವ.
ಎಲ್ಲರಿಗೂ ದರ್ಶನ ಆಗುತ್ತೆ, ಎಲ್ಲರಿಗೂ ದರ್ಶನ ಆಗುತ್ತೆ. ದಯವಿಟ್ಟು ದೂರ ನಿಂತು ನೋಡಿ, ಎಲ್ಲರಿಗೂ ದರ್ಶನ ಆಗುತ್ತೆ. ದಯವಿಟ್ಟು ದೂರ ನಿಂತು ನೋಡಿ, ಇನ್ನು ಮುಂದಾಗೋಣ. ಎಲ್ಲರೂ ನಿಂತು ನೋಡಿ. ದರ್ಶನ ಮಾಡಿ ದೇವಸ್ಥಾನದ ಗರ್ಭದಲ್ಲಿ ಪ್ರವೇಶ ಮಾಡ್ತಿದ್ದೀವಿ. ಗೋವಿಂದ ವಿಶ್ವವಿಖ್ಯಾತ ಕರಗ ಮಹೋತ್ಸವ ವೀಕ್ಷಿಸಿರಲ್ಲ. ಇನ್ನು ಮುಂದಿನ ವರ್ಷಕ್ಕೆ ತನಕ ಈ ಕರಗ ಮಹೋತ್ಸವಕ್ಕೆ ಕಾಯ್ತಾ ಇರಬೇಕಲ್ವ. ಎಷ್ಟು ಬೇಗ ಕಳೆದೋಯ್ತು ಈ ಕರಗ ಮಹೋತ್ಸವ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೆ ಇಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಸೊ ಈ ಸಲ ಯಾರೆಲ್ಲ ಈ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಬಂದು ಈ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿರಿ ಎಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.